ಗಂಗೆಗೆ ಮಹಾರಾಜನ ಮುಖವನ್ನು ನೋಡಿ ಅಯ್ಯೋ ಪಾಪ ಅನಿಸ್ತು. ಮಹಾರಾಜ, ಅದೆಲ್ಲ ಕಳೆದು ಹೋದ ಸಂಗತಿ. ನಾನು ಪುನಃ ಅಂದರೆ ಮತ್ತೆ ನಿಮ್ಮೊಡನೆ ಬರಲಿಕ್ಕೆ ಸಾಧ್ಯವೇ ಇಲ್ಲ. ಆದರೆ ಈ ಭೂಮಿಗೆ ನಾನು ಯಾಕೆ ಬಂದೆ ಅನ್ನೋ ಕಾರಣವನ್ನು ನಾನು ನಿಮಗೆ ಹೇಳ್ತೇನೆ. ನೀವು ಈ ನದಿಗೆ ಒಡ್ಡು ಹಾಕಿರೋದನ್ನು ನೋಡ್ತಾ ನಿಂತಿದ್ರಿ ಅಲ್ವಾ ಅಂತ ಕೇಳ್ತಾಳೆ ಆಕೆ. ಹಾಗಾಗಿ ಮಹಾರಾಜ ಹೇಳ್ತಾನೆ, ಹೌದು ಹೌದು, ನಾನು ಅದನ್ನೇ ನೋಡಿ ಆಶ್ಚರ್ಯ ಪಡ್ತಾ ಇದ್ದೆ. ಯಾರನ್ನು ನನ್ನ ಪ್ರೀತಿಯ ಬಂಧನದಿಂದ ನಾನು ಕಟ್ಟುಹಾಕಲಿಕ್ಕೆ ಅದನ್ನು ತಡೀಲಿಕ್ಕೆ ಆಗಲಿಲ್ಲವೋ ಅಂತಹ ಗಂಗೆಗೆ ಬಾಣಗಳಿಂದ ಒಡ್ಡು ಕಟ್ಟಿದವರಾರು ಅಂತ ಮಾತಾಡ್ತಾ ಇರಬೇಕಾದ್ರೇ ಇದ್ದಕ್ಕಿದ್ದಂತೆ ಕಿವಿಗಡ ಚಿಕ್ಕುವ, ಅಂದರೆ ಕಿವಿಗಳೆಲ್ಲವೂ ತೂತಾಗಬೇಕು ಅನ್ನುವಷ್ಟು ಕಠೋರ ಶಬ್ದ ಒಮ್ಮೆಲೆ ಅವನಿಗೆ ಕೇಳಿಸುತ್ತೆ. ಅದು ಆ ನದಿಗೆ ಕಟ್ಟಲಾಗಿದ್ದಂತಹ ಬಾಣಗಳ ಒಡ್ಡನ್ನು ಒಡೆದು ಒಮ್ಮೆಲೆ ನದಿಯ ನೀರು ರಭಸವಾಗಿ ಹರಿಲಿಕ್ಕೆ ಆರಂಭ ಆಗ್ತದೆ. ಅದನ್ನು ಈ ಇಬ್ಬರು ಕೂಡ ಅನೇಕ ಚಟದಿಂದ ನೋಡ್ತಾರೆ. ಅಷ್ಟೊತ್ತಿಗೆ ದೂರದಿಂದ ಒಂದು ಹುಡುಗ ಓಡಿ ಬರ್ತಾನೆ. ಆನಂದೋದ್ವೇಗದಿಂದ ಹೊಳೆಯುತ್ತಿದ್ದ ತೇಜಸ್ವಿ ಮುಖದ ಸುರಸುಂದರನಾದ ಅವನು ಗಂಗೆಯನ್ನು ತನ್ನ ಕಬಂಧ ಭಾವಗಳಿಂದ ತಬ್ಬಿಕೊಂಡು, ಅಮ್ಮ ಅಮ್ಮ, ನಾನು ನದಿಯನ್ನು ತಡೆದು ಬಿಟ್ಟೆ, ಈಗ ಅದೇ ನದಿಯನ್ನು ನಾನು ಬಾಣಗಳಿಂದ ವಿಮುಕ್ತನಾಗಿ ಮಾಡಿಬಿಟ್ಟೆ ಅಂಥೇಳಿ ಸಂಭ್ರಮಿಸ್ತಾನೆ. ಇವೆಲ್ಲವನ್ನ ಮೂಕ ವಿಸ್ಮಿತನಾಗಿ ನೋಡ್ತಾ ಇದ್ದಂತಹ ರಾಜನ ಬಳಿಗೆ ಗಂಗೆ ಬರ್ತಾಳೆ. ಬಂದು ಹೇಳ್ತಾಳೆ, ಮಹಾರಾಜ, ಈತನೇ ನಿಮ್ಮ ಮಗ. ನಾನು ಮತ್ತೆ ಈ ಭೂಮಿಗೆ ಕಾಲಿಡಲು ಇವನೇ ಕಾರಣ. ಈ ನನ್ನ ಕ್ಷತ್ರಿಯ ರಾಜಕುಮಾರನನ್ನು ನಿಮಗೊಪ್ಪಿಸಲು ಬಂದಿದ್ದೇನೆ. ನಿಮಗೆ ಸಹಾಯಕನಾಗಿರ್ತಾನೆ. ಅವನಿಗೆ ಕ್ಷತ್ರಿಯ ಕುಮಾರನೊಬ್ಬನು ತಿಳಿದಿರಬೇಕಾದಂತಹ ಅಂದರೆ ಎಲ್ಲ ಗುಣಲಕ್ಷಣಗಳನ್ನು, ಅಂದರೆ ಎಲ್ಲ ವಿದ್ಯೆಗಳು ಕೂಡ ಗೊತ್ತು. ವಸಿಷ್ಠ ಮಹರ್ಷಿಗಳಿಂದ ವೇದಾಂಗಗಳನ್ನು, ದೇವಗುರುವಾದ ಬೃಹಸ್ಪತಿಯಿಂದ ರಾಜ್ಯಶಾಸ್ತ್ರವನ್ನು ಸಾಂಗವಾಗಿ ಕಲಿತಿದ್ದಾನೆ. ಕ್ಷತ್ರಿಯರ ವೈರಿಯಾದ ಭಾರ್ಗವನೇ ನನ್ನ ಕೋರಿಕೆಯ ಮೇರೆಗೆ ಇವನಿಗೆ ಧನುರ್ವಿದ್ಯೆಯನ್ನು ಹೇಳಿಕೊಟ್ಟಿದ್ದಾರೆ. ನನ್ನ ಮಗನು ಈಗ ಸರ್ವ ವಿದ್ಯಾಪಾರಂಗತ. ಅವನನ್ನು ನಾನು ಪೌರವ ಸಿಂಹಾಸನದ ಉತ್ತರಾಧಿಕಾರಿಯಾಗಿರುವುದಕ್ಕೆ ಯೋಗ್ಯನನ್ನಾಗಿ ಮಾಡಿ ಕರ್ಕೊಂಡು ಬಂದಿದ್ದೇನೆ. ಈ ವೀರಪುತ್ರನನ್ನು ಇಂದು ನಾನು ನಿಮಗೆ ಒಪ್ಪಿಸ್ತಾ ಇದ್ದೇನೆ. ಇಲ್ಲಿಗೆ ನಾನು ಈ ಭೂಮಿಗೆ ಬಂದಂತಹ ಕರ್ತವ್ಯ ಮುಗಿಯಿತು. ಮಹಾರಾಜ, ನಿನಗೆ ಒಳಿತಾಗಲಿ. ಮಗನನ್ನು ಚೆನ್ನಾಗಿ ಬೆಳೆಸು. ನಿನ್ನ ಅಖಂಡ ಚಕ್ರಾಧಿಪತ್ಯಕ್ಕೆ ಅವನು ರಾರಾಜಿಸುವಂತೆ ನೀನು ಮಾಡು ಅಂತ ಹೇಳಿ ಗಂಗೆ ಅದೃಶ್ಯಳಾಗಿತ್ತು.